2 ಎಕರೆ 3 ಗುಂಟೆ ಜಾಗದಲ್ಲಿ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇಂದೇ ಲೋಕಾರ್ಪಣೆ. ಹೌದು, ಸಿಂದಗಿ ಪಟ್ಟಣದ ಹೊನ್ನಪ್ಪಗೌಡ ಬಿರಾದಾರ್ ಲೇಔಟ್ನಲ್ಲಿ ಅರಣ್ಯ ಪ್ರದೇಶಗಳ ಅಭಿವೃದ್ಧಿ ಮತ್ತು ಪ್ರವಾಸಿಗರಲ್ಲಿ ಪರಿಸರ ಜಾಗೃತಿ ಮತ್ತು ಔಷಧೀಯ ಸಸ್ಯಗಳನ್ನು ಬೆಳೆಸುವ ಸಾಲುಮರದ ತಿಮ್ಮಕ್ಕನ ಹೆಸರಿನ ವೃಕ್ಷೋದ್ಯಾನ ಟ್ರೀ ಪಾರ್ಕ್ ಯೋಜನೆ ಬರಪೀಡಿತ ಪ್ರದೇಶದಲ್ಲಿ ಹೆಚ್ಚು ಹಸಿರಿನೊಂದಿಗೆ ಮೈದೆಳೆದು ನಿಂತಿದೆ. ಪ್ರತಿ ವಿಧಾನಸಭಾ ಮತಕ್ಷೇತ್ರದಲ್ಲೂ ನಗರ ಯೋಜನೆಗಾಗಿ 2.3 ಎಕರೆ ವಿಸ್ತೀರ್ಣದಲ್ಲಿ 1.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಟ್ರೀ ಪಾರ್ಕ್ ನಿರ್ಮಾಣಗೊಂಡು ನಗರವಾಸಿಗಳಿಗೆ ಪರಿಸರದ ಕಾಳಜಿ ಮತ್ತು ಅದರ ಸದ್ಬಳಕೆಗೆ ಅನಾವರಣಗೊಳ್ಳಲಿದೆ. ಪರಿಸರ ಪ್ರಿಯರ ಆಕರ್ಷಣೆಯ ಕೇಂದ್ರವಾಗಿ ಪಾರ್ಕ್ ಗಮನ ಸೆಳೆಯಲಿದೆ. ಈ ಪಾರ್ಕ್ನ ಮಹದ್ವಾರವನ್ನು ಆಕರ್ಷಕವಾಗಿ ವೃಕ್ಷದೊಳಗಿನ ಪಕ್ಷಿಗಳ ಸ್ವಾಗತದಂತೆ ಚಿತ್ರಿಸಲಾಗಿದೆ. ಪಾರ್ಕಿನ ಒಳಭಾಗದಲ್ಲಿ ಮಕ್ಕಳಿಗೆ ಆಟಿಕೆಗಳ ಚಿಲ್ಡ್ರನ್ ಪಾರ್ಕ್, ಪುರುಷ ಮತ್ತು ಮಹಿಳಾ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ಸಾರ್ವಜನಿಕರ ವಿಶ್ರಾಂತಿಗೆ ವರ್ಲಿ ಕಲೆಯಿಂದ ಸಿಂಗಾರಗೊಂಡ ಬೇವಿನ ಕಟ್ಟೆ, ಮಾರ್ಬಲ್ಲಿನ ಬೆಂಚು, ಆಕರ್ಷಣೀಯ 2 ಪರ್ಗೋಲು, ಯೋಗ ಮಂಟಪ, ವಾಯು ವಿಹಾರಕ್ಕೆ ರಸ್ತೆ ನಿರ್ಮಾಣ ಸೇರಿದಂತೆ ಯುವಕರಿಗೆ ವೃದ್ಧರಿಗೆ ಜಿಮ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಾಕಿಂಗ್ ಪಾತ್ ಉದ್ದಕ್ಕೂ ವಿವಿಧ ಜಾತಿಯ ಹೂ ಗಿಡಗಳ ಜತೆಗೆ ಲೈಟಿಂಗ್, ಆವರಣದಲ್ಲಿ ರಾಷ್ಟ್ರ ವೃಕ್ಷ ಆಲದ ಮರ, ಭದ್ರಾಕ್ಷಿ, ಪತ್ರಾಂಜೀವ, ಅರಳಿ, ಹುಣಸೆ, ಅತ್ತಿ, ಸಿಹಿ ಹುಣಸೆ, ವಿಶೇಷವಾದ ಕೈಚೇಲಿಯ, ನಾಗಲಿಂಗ ಪುಷ್ಪ ಹಾಗೂ ಕದಂಬ ಜಾತಿಯ ಗಿಡ ಸೇರಿದಂತೆ 37 ಪ್ರಕಾರದ ವಿವಿಧ ಜಾತಿಯ ಔಷಧೀಯ ಸಸ್ಯಗಳ ಮೂಲಕ ಪಾರ್ಕಿನ ಆವರಣ ಅತ್ಯಂತ ಆಕರ್ಷಣೀಯವಾಗಿ ಕಂಗೊಳಿಸುತ್ತಿದೆ. ಪರಗೋಲುಗಳ ಪಕ್ಕ ಸಸ್ಯಗಳ ಮಧ್ಯದಲ್ಲಿ ಅರಣ್ಯಗಳಿಂದಾಗುವ ಪ್ರಯೋಜನೆ, ವನ್ಯ ವಿನಾಶದ ತುರ್ತು ಸಂಪರ್ಕ, ಕೃಷ್ಣಮೃಗ, ತೋಳ, ಆನೆ, ಹುಲಿ ಸಂತತಿಗಳ ಸಾಮಾಜಿಕ ರಚನೆ, ಆವಾಸಸ್ಥಾನ, ಆಹಾರ ಮತ್ತು ಅವುಗಳ ಜೀವಿತಾವಧಿ ಕುರಿತು ಮತ್ತು ಅವುಗಳ ಕುರಿತಾದ ಮೂಢನಂಬಿಕೆ ವಾಸ್ತವಗಳನ್ನು ಹಾಗೂ ಚಿಣ್ಣರ ವನದರ್ಶನ, ಅವುಗಳ ಪ್ರದರ್ಶನದ ಸುದ್ದಿಗಳೊಂದಿಗೆ ಫಲಕಗಳ ಮೂಲಕ ಮಾಹಿತಿಯನ್ನು ಬಿತ್ತರಿಸಲಾಗಿದೆ. ಹಸಿಕಸ ಮತ್ತು ಒಣಕಸದ ತೊಟ್ಟಿಗಳನ್ನು ಇಡಲಾಗಿದೆ. ನಗರದಲ್ಲಿ ಕಾಣದ ದೊಡ್ಡ ಉದ್ಯಾನವನ ನಿರ್ಮಿಸಲು 2016ರಲ್ಲಿ ಜಾರಿಯಾದ ಈ ಯೋಜನೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಶಾಸಕ ಅಶೋಕ್ ಮನಗೂಳಿಯವರ ಗಮನಕ್ಕೆ ತಂದಾಗ ಶಾಸಕರು ಅರಣ್ಯ ಇಲಾಖೆಯಿಂದ ಅನುದಾನ ಮಂಜೂರಿ ಮಾಡಿಸಿ ಇಲಾಖೆಯ ಪರಿಸರ ಪ್ರಿಯತೆಯೊಂದಿಗೆ ಈ ಸಸ್ಯೋದ್ಯಾನ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಲಿದೆ.